ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ದಿ ಫ್ಯಾಮಿಲಿ. ಹನುಮಂತನನ್ನು ಸುಲಭವಾಗಿ ಹೋಲಿಸಿಕೊಳ್ಳಬಹುದಾದಂಥ ವಿಧಾನವನ್ನು ಇಂದು ಈ ವಿಡಿಯೋ ಮೂಲಕ ತಿಳಿಯೋಣ. ನಾವು ಪ್ರತಿದಿನ ಆಂಜನೇಯನನ್ನು ತುಂಬ ಪೂಜಿಸ್ತೀವಿ, ಪ್ರತಿದಿನ ಸೇವೆ ಮಾಡ್ತೀವಿ. ಆದರೂ ಏನು ಫಲ ಬರ್ತಿಲ್ಲ, ಯಾಕೆ? ಒಳ್ಳೆಯದೇನೂ ಆಗ್ತಿಲ್ಲ. ಆಂಜನೇಯನ ಪೂಜೆ ದೇವರು ಇಷ್ಟೇನಾ ಅಂತ ತುಂಬ ಜನ ಕೇಳಿದರು. ಯಾವುದೇ ದೇವರ ಪೂಜೆ ಸಂಕಲ್ಪ ಪೂರ್ಣವಾಗೋಕ್ಕೂ ಮುಂಚೆ ದೇವರು ತುಂಬ ತರಹ ಪರೀಕ್ಷೆ ಮಾಡ್ತಾರೆ. ಪೂಜೆಗೆ ಮನಸ್ಸು ಕೊಡದಿರುವುದು, ಎಷ್ಟು ಪೂಜೆ ಮಾಡಿದರೂ ಇಷ್ಟೇ ಅನಿಸೋ ಥರ ಮಾಡ್ತಾರೆ. ಅದೆಲ್ಲ ಮೀರಿ ನೀವು ಪೂಜೆ ಮಾಡಬೇಕು. ನಂತರ ಸಂಕಲ್ಪ ಪೂರೈಸಿದಾಗ ನಿಮಗೆ ಪೂರ್ಣ ಫಲ ಬರುತ್ತೆ. ಹನುಮಾನ್ ಚಾಲೀಸವನ್ನು ಓದೋರು ಶ್ರೀರಾಮನನ್ನು ಪೂಜಿಸಿದ ನಂತರವೇ ನೀವು ಶ್ರದ್ಧಾ ಭಕ್ತಿಯಿಂದ ಹನುಮಾನ್ ಚಾಲೀಸವನ್ನು ಓದಬೇಕು. ಆಂಜನೇಯ ತುಂಬ ರೀತಿ ಇದೆ. ಪೂರ್ವಾಭಿಮುಖ, ಪಶ್ಚಿಮಾಭಿಮುಖ, ಉತ್ತರಾಭಿಮುಖ, ದಕ್ಷಿಣಾಭಿಮುಖ, ಪಂಚಮುಖಿ, ಪದ್ಮಾಸನ ಆಂಜನೇಯ ಇತ್ಯಾದಿ. ಹೀಗೆ ತುಂಬ ತರಹ ಇದೆ. ಇಲ್ಲಿ ನೀವು ಒಂದು ವೇಳೆ ಪೂರ್ವಾಭಿಮುಖ ಆಂಜನೇಯನನ್ನು ಪೂಜಿಸೋರಾಗಿದ್ದರೆ ಬೆಳಗ್ಗೆ 9 ಗಂಟೆಯ ಒಳಗೆ ಪೂಜಿಸಬೇಕು. ಇದು ವಿದ್ಯಾರ್ಥಿಗಳಿಗೆ ತುಂಬ ಉಪಯೋಗವಾಗುತ್ತದೆ. ನಂತರ ಉತ್ತರಾಭಿಮುಖ ಆಂಜನೇಯ, ಈತನನ್ನು ಪೂಜಿಸೋದ್ರಿಂದ ಸಕಲ ಕಾರ್ಯ ದಿಗ್ವಿಜಯ ಮತ್ತು ಇಷ್ಟಾರ್ಥ ಸಿದ್ಧಿಯಾಗುವುದು. ನಂತರ ದಕ್ಷಿಣಾಭಿಮುಖವಾಗಿರುವ ಆಂಜನೇಯನನ್ನು ಒಂದು ವೇಳೆ ನೀವು ಪೂಜಿಸೋರಾಗಿದ್ದರೆ ಅವರು ಎಂಥ ಕಠಿಣ ಕೆಲಸವನ್ನಾದರೂ ಮಾಡಿಕೊಡ್ತಾರೆ. ಅದನ್ನು ನೀವು ಸರಿಯಾಗಿ ತಿಳಿದು ಪೂಜಿಸಬೇಕು. ನೀವು ಮೊದಲು ಉತ್ತರಾಭಿಮುಖವಾಗಿ ಆಂಜನೇಯನನ್ನು ಇಟ್ಟು ಪೂಜಿಸಿ. ಆಂಜನೇಯ ದೇವರನ್ನು ಪೂಜಿಸುವ ಮೊದಲು ಶ್ರೀರಾಮ ದೇವರನ್ನು ಪೂಜಿಸಿರಬೇಕು. ಬರೀ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ಫಲ ಬರೋದಿಲ್ಲ ಮತ್ತು ಮರವಿನ ರೋಗ ಹೆಚ್ಚಾಗುತ್ತೆ. ರಾಮದೇವರ ಪೂಜೆ ಮಾಡಿ ಪ್ರಸಾದದ ತುಳಸಿಯನ್ನು ಆಂಜನೇಯ ದೇವರ ತಲೆಯ ಮೇಲಿಟ್ಟು ಪೂಜಿಸಿ. ಹಣ್ಣು ನೈವೇದ್ಯ ಮಾಡಿ ತುಂಬ ಒಳ್ಳೆಯದಾಗುತ್ತೆ. ಪ್ರಾಣದೇವರ ಕೆಲವು ಮಾಹಿತಿಗಳು. ಜೈ ಆಂಜನೇಯ, ಜೈ ಶ್ರೀರಾಮ್. ಬಂಧುಗಳೇ, ಆಂಜನೇಯ ದೇವರಲ್ಲಿ ವಿಶೇಷವಾದ ಶಕ್ತಿ, ವಿಶೇಷವಾದ ಸಿದ್ಧಿಗಳು ತುಂಬ ಇರುತ್ತವೆ. ಆಂಜನೇಯ ದೇವರು ಪೂರ್ವಾಭಿಮುಖ, ಉತ್ತರಾಭಿಮುಖ, ದಕ್ಷಿಣಾಭಿಮುಖ, ಪಶ್ಚಿಮಾಭಿಮುಖ ಹೀಗೆ ಹಲವಾರು ರೀತಿಯಲ್ಲಿ ಇರುತ್ತಾರೆ. ಈಗ ವಿದ್ಯಾಭಿವೃದ್ಧಿ ಆಂಜನೇಯ ಇವರ ಬಗ್ಗೆ ತಿಳಿದುಕೊಳ್ಳೋಣ. ಸಂಜೀವರಾಯರು ಅಂದರೆ ಆಂಜನೇಯ ದೇವರು ಸೂರ್ಯದೇವರ ಹತ್ತಿರ ವಿದ್ಯೆ ಕಲಿಯುತ್ತಾರೆ. ನವವ್ಯಾಕರಣ ವಿದ್ಯೆ ಕಲಿಯಬೇಕಾದ ಸಂದರ್ಭದಲ್ಲಿ ಸೂರ್ಯದೇವರು ಹೇಳುತ್ತಾರೆ, ನನಗೆ ವಿದ್ಯೆ ಕಲಿಸೋಕೆ ಸಮಯವಿಲ್ಲ, ನನ್ನ ಕಿರಣಗಳನ್ನು ತಡೆಯೋದಾದರೆ ನಿನಗೆ ವಿದ್ಯೆ ಹೇಳಿಕೊಡುತ್ತೇನೆ ಎಂದು ಹೇಳುತ್ತಾರೆ. ಇದಕ್ಕೆ ಒಪ್ಪಿದ ಆಂಜನೇಯರು ಪೂರ್ವ ಸಮುದ್ರದಲ್ಲಿ ಒಂದು ಕಾಲಿಟ್ಟು, ಪಶ್ಚಿಮ ಸಮುದ್ರದಲ್ಲಿ ಒಂದು ಕಾಲಿಟ್ಟು ದೇಹವನ್ನು ಎತ್ತರಿಸಿ ಸೂರ್ಯನಿಗೆ ಎದುರಾಗಿ ನಿಲ್ಲುತ್ತಾರೆ. ಆದ್ದರಿಂದ ಪೂರ್ವ ದಿಕ್ಕಿನ ಆಂಜನೇಯ ದೇವರನ್ನು ಶಿಷ್ಯಾರ್ಥ ಸಿದ್ಧಿ ಆಂಜನೇಯ ಎಂದು ಕರೆಯುತ್ತಾರೆ. ಶಿಷ್ಯನಾಗಿ ವಿದ್ಯೆ ಕಲಿಯುವುದಕ್ಕೆ ಸಿದ್ಧಿಯಾದದ್ದರಿಂದ ಶಿಷ್ಯಾರ್ಥ ಸಿದ್ಧಿ ಆಂಜನೇಯ ಎಂದು ಕರೆಯುತ್ತಾರೆ. ಈ ಆಂಜನೇಯ ದೇವಾಲಯಕ್ಕೆ ಬೆಳಗ್ಗೆ 9 ಗಂಟೆಯ ಒಳಗೆ ಯಾರು ಹೋಗುತ್ತಾರೋ ಅಥವಾ ಪೂಜೆ ಮಾಡುತ್ತಾರೋ ಅವರಿಗೆ ಇಷ್ಟಾರ್ಥ ಸಿದ್ಧಿ ಲಭಿಸುತ್ತದೆ. ಮಕ್ಕಳು ಚೆನ್ನಾಗಿ ಓದುತ್ತಾರೆ ಮತ್ತು ಉತ್ತಮ ಅಂಕಗಳನ್ನು ಪಡೆಯುತ್ತಾರೆ. ಆದರೆ ರಾಮದೇವರನ್ನು ಮೊದಲು ಪೂಜೆ ಮಾಡಿದ ನಂತರವೇ ಎಂದಿಗೂ ಆಂಜನೇಯನನ್ನು ಪೂಜಿಸಬೇಕು.
ಈಗ ಶ್ರೀ ಆಂಜನೇಯನ ಅಷ್ಟೋತ್ತರ ಮತ್ತು ವಿಶೇಷತೆಗಳನ್ನು ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ಶ್ರೀ ಆಂಜನೇಯ ಸ್ವಾಮಿಯ ಅಷ್ಟೋತ್ತರ ಪೂಜಾ ವಿಧಾನಗಳನ್ನು ಎಲ್ಲ ವರ್ಣದವರು, ಜಾತಿ ಮತಗಳ ಭೇದವಿಲ್ಲದೆ ಯಾರು ಬೇಕಾದರೂ ವಯಸ್ಸಿನ ಲೆಕ್ಕ ಇಲ್ಲದೆ ಎಲ್ಲರೂ ಪೂಜೆಯನ್ನು ಮಾಡಬಹುದು. ಶ್ರೀ ಸೀತಾರಾಮರ ಪಟ್ಟಾಭಿಷೇಕದ ಚಿತ್ರದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಗೆ ಪೂಜಿಸಿದರೆ ಬಹಳ ಬೇಗ ಒಳ್ಳೆಯದಾಗುತ್ತೆ. ಶ್ರೀ ಆಂಜನೇಯ ಸ್ವಾಮಿಯನ್ನು ಶನಿವಾರ ಅಷ್ಟೋತ್ತರ ಹೇಳಿ ಪೂಜಿಸಿದರೆ ಸಕಲ ವಿಧವಾದ ಕಷ್ಟಗಳು, ತೊಂದರೆಗಳು ಬಹಳ ಬೇಗ ನಿವಾರಣೆಯಾಗುತ್ತದೆ. ಆದರೆ ಮೊದಲು ರಾಮದೇವರನ್ನು ಪೂಜಿಸಿದ ನಂತರವೇ ಆಂಜನೇಯ ಸ್ವಾಮಿಗೆ ಪೂಜೆ ನಡೆಯಬೇಕು. ಇನ್ನು ಶ್ರೀ ಆಂಜನೇಯ ಸ್ವಾಮಿಯ ಅಷ್ಟೋತ್ತರವನ್ನು ಯಾವ ರೀತಿ ಓದಬೇಕು ಅನ್ನೋದಾದರೆ, ಶ್ರೀ ಆಂಜನೇಯ ಸ್ವಾಮಿಯ ಅಷ್ಟೋತ್ತರ ಅಥವಾ ಪೂಜೆಯನ್ನು ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆಯ ಒಳಗೆ ಮಾಡಿದರೆ ತುಂಬ ಒಳ್ಳೆಯದು. ಶ್ರೀ ಸೀತಾರಾಮರ ಪಟ್ಟಾಭಿಷೇಕದ ಫೋಟೋದಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದರೆ ನಿಮ್ಮ ಮನೆಯ ಸಕಲ ವಿಧವಾದ ಕಷ್ಟಗಳನ್ನು ನಿವಾರಣೆಯಾಗುತ್ತೆ. ಶ್ರೀರಾಮಾಯಣ ಪಾರಾಯಣ ಮಾಡಿ ಹನುಮಾನ್ ಚಾಲೀಸ ಕೇಳಿ ಪೂಜಿಸುವವರು ಪ್ರತಿದಿನ ಬೆಳಗ್ಗೆ 7ರಿಂದ 11 ಗಂಟೆವರೆಗೂ ಪೂಜಿಸಬಹುದು. ಇದರಿಂದ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಇದ್ದು ಸದಾ ನೆಮ್ಮದಿಯಿಂದ ಬಾಳುತ್ತಾರೆ. ಪ್ರತಿ ಶನಿವಾರ ಆಂಜನೇಯ ಸ್ವಾಮಿಗೆ ಅಷ್ಟೋತ್ತರ ಪೂಜೆ ಮಾಡಿ ಕೋಸಂಬರಿ, ಪಾನಕ ನೈವೇದ್ಯ ಮಾಡಿ ಹಂಚಿದರೆ ನಿಮಗೆ ಇರುವ ಸಕಲ ತೊಂದರೆಗಳು ನಿವಾರಣೆಯಾಗಿ ಸಕಲ ಮಾಂತ್ರಿಕ ದೋಷಗಳು ನಿವಾರಣೆಯಾಗುತ್ತದೆ. ಶ್ರೀ ಆಂಜನೇಯ ಸ್ವಾಮಿಯನ್ನು ಮಾತ್ರ ಪೂಜಿಸಿದರೆ ಮರುವಿನ ರೋಗ ಜಾಸ್ತಿಯಾಗುತ್ತೆ. ಮೊದಲು ಶ್ರೀರಾಮನನ್ನು ಪೂಜಿಸಿದ ನಂತರವೇ ಶ್ರೀ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಶ್ರೀ ಆಂಜನೇಯ ಸ್ವಾಮಿಗೆ ಸಿಂಧೂರದ ಬೊಟ್ಟು ಇಟ್ಟು, ಅಂದರೆ ಪ್ರತಿ ದಿವಸ ಒಂದೊಂದು ಅಷ್ಟೋತ್ತರ ನಾಮವನ್ನು ಹೇಳಿ ಒಂದೊಂದು ಬೊಟ್ಟು ಇಡಬೇಕು. ಸ್ವಾಮಿಯ ಕಿರೀಟದಿಂದ ಆರಂಭಿಸಿ ಬಾಲದ ತುದಿಯ ತನಕ 108 ಬೊಟ್ಟುಗಳು ಅಥವಾ ಚುಕ್ಕಿಗಳನ್ನು ಇಡಬೇಕು. ಆಂಜನೇಯ ಸ್ವಾಮಿಯ ಮೇಲೆ ಮಾತ್ರ ಇಡಬೇಕು. ದೇವರ ಚಿತ್ರಪಟದ ದೇಹ ಬಿಟ್ಟು ಖಾಲಿ ಜಾಗದ ಗಾಜಿನ ಮೇಲೆ ಇಡಬಾರ್ದು. ಇಟ್ಟರೆ ಕಾರ್ಯಗಳು ಆಗೋದಿಲ್ಲ. ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ, ತುಂಬ ಮುಖ್ಯವಾದ ವಿಷಯ ಇದು. ಆಂಜನೇಯ ಸ್ವಾಮಿಯ ಮೇಲೆ ಮಾತ್ರ ನಾವು ಬೊಟ್ಟನ್ನು ಇಡಬೇಕು. ದೇವರ ಚಿತ್ರಪಟದ ದೇಹ ಬಿಟ್ಟು ಖಾಲಿ ಜಾಗದ ಗಾಜಿನ ಮೇಲೆ ಇಡಬಾರ್ದು. ಇಟ್ಟರೆ ಕಾರ್ಯಗಳು ಆಗೋದಿಲ್ಲ. ನಂತರ ಸ್ವಾಮಿಗೆ, ಅಂದರೆ ಶ್ರೀ ಆಂಜನೇಯ ಸ್ವಾಮಿಗೆ ಚಿಗುರು ವೀಳ್ಯದೆಲೆ ಹಾರವನ್ನು ಹಾಕಿದರೆ ಕಾಯಿಲೆಗಳಿಂದ ನರಳುವವರು ಬೇಗ ಗುಣಮುಖರಾಗುತ್ತಾರೆ. ಮನೆಯಲ್ಲಿ ಮಾಂತ್ರಿಕ ಕಾಟ ಇರುವವರು ಆಂಜನೇಯ ಸ್ವಾಮಿಗೆ ಚಿಗುರು ವೀಳ್ಯದೆಲೆ ಹಾರ ಹಾಕಿದರೆ ಮಾಂತ್ರಿಕ ಬಾಧೆ ನಿವಾರಣೆಯಾಗುತ್ತದೆ. ಸಂಸಾರದಲ್ಲಿ ನೆಮ್ಮದಿ ಇಲ್ಲದವರು ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿಸಿದರೆ ಸಂಸಾರದಲ್ಲಿ ನೆಮ್ಮದಿ ಸಿಕ್ಕುತ್ತದೆ. ಸಣ್ಣ ಮಕ್ಕಳು ಎಷ್ಟೇ ಆಹಾರ ತಿಂದರೂ ತುಂಬ ಸಣ್ಣಗಿದ್ದು ನಿಶ್ಶಕ್ತರಾಗಿದ್ದರೆ ಇಂತಹ ಸಮಯದಲ್ಲಿ ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿಸಿ ಪ್ರಾರ್ಥಿಸಿದರೆ ಮಕ್ಕಳ ಆರೋಗ್ಯ ಚೆನ್ನಾಗಿದ್ದು ಚೆನ್ನಾಗಿ ಬೆಳೆಯುತ್ತಾರೆ. ನಂತರ ವ್ಯಾಪಾರ ಮಾಡುವಾಗ ತುಂಬ ನಷ್ಟವಾದರೆ ಅಂಥವರು ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿಸಿ ವೀಳ್ಯದೆಲೆ, ಹಣ್ಣುಗಳು ಹಾಗೂ ದಕ್ಷಿಣೆ ಸಮೇತ ತಾಂಬೂಲ ದಾನ ಮಾಡಿದರೆ ವ್ಯಾಪಾರ ಚೆನ್ನಾಗಿ ವೃದ್ಧಿಯಾಗುತ್ತದೆ. ಯಾವುದೇ ವ್ಯಕ್ತಿಯನ್ನು ತಾತ್ಸಾರದಿಂದ ನೋಡುತ್ತಿದ್ದರೆ ಅಂಥವರು ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿಸಿ ಪ್ರಾರ್ಥಿಸಿದರೆ ಬಹಳ ಗೌರವಾನ್ವಿತ ವ್ಯಕ್ತಿಯಾಗುತ್ತಾರೆ. ಶನೈಶ್ಚರ ದೃಷ್ಟಿ ಇರುವವರು ಆಂಜನೇಯನಿಗೆ ವೀಳ್ಯದೆಲೆ ಹಾರ ಹಾಕಿಸಿ ತುಳಸಿ ಅರ್ಚನೆ ಮಾಡಿಸಿದರೆ ಶನಿ ದೋಷ ನಿವಾರಣೆಯಾಗುತ್ತದೆ. ಸುಂದರಕಾಂಡ ಪಾರಾಯಣ ಮಾಡಿ ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿಸಿದರೆ ಸಕಲ ಕಾರ್ಯಗಳಲ್ಲೂ ವಿಜಯವಾಗುತ್ತದೆ. ಹನುಮಾನ್ ಚಾಲೀಸ ಓದಿ ಸ್ವಾಮಿಗೆ ವೀಳ್ಯದೆಲೆ ಹಾರ ಹಾಕಿಸಿ ಪೂಜಿಸಿದರೆ ಪರಮಾತ್ಮನ ಅನುಗ್ರಹ ಎಂದೆಂದು ಕುಟುಂಬಕ್ಕೆ ಸಲ್ಲುತ್ತದೆ. ವಾದ ವಿವಾದಗಳಲ್ಲಿ ಸ್ವಾಮಿಯನ್ನು ಪ್ರಾರ್ಥಿಸಿ ವೀಳ್ಯದೆಲೆ ಹಾರ ಹಾಕಿಸಿ ಪೂಜಿಸಿ ಪ್ರಸಾದ ತಿಂದರೆ ಜಯವು ಸತ್ಯದ ಕಡೆ ಆಗುತ್ತದೆ. ಹೀಗೆ ಹಸಿರಾಗಿರುವ ಚಿಗುರಿನ ವೀಳ್ಯದೆಲೆ ಹಾರ ಹಾಕಿಸಿ ಶ್ರೀರಾಮದೇವರ ಪ್ರಸಾದದ ತುಳಸಿಯನ್ನು ಆಂಜನೇಯ ದೇವರ ತಲೆಯ ಮೇಲಿಟ್ಟು ಅರ್ಚನೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ, ಸಕಲ ಕಾರ್ಯಗಳು ಬೇಗ ನೆರವೇರುತ್ತದೆ. ಧನ್ಯವಾದಗಳು. ಇನ್ನೂ ಹೆಚ್ಚಿನ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.